ಯಾಕನು ಆಕಳಿಸ್ತಿದ್ಯಾ? ಆಗ್ಲೇ ನಿದ್ದೆ ಬರ್ತಿದ್ಯಾ ನಿಂಗೆ? ಹೌದು ಅಣ್ಣ. ರಾಕಿ, ಅನುನ್ ಕರ್ಕೊಂಡು ಹೋಗಿ ಮಲಗ್ಸು. ಬಾ ಅನು. ನಂಗೂ ನಿದ್ದೆ ಬರ್ತಿದೆ, ತುಂಬಾ ಟೈರ್ಡ್ ಆಗಿದೆ ಇವತ್ತು. ಓಕೆ ಅಣ್ಣ, ನನಗೂ ಹಾಗೆ ಅನಿಸ್ತಾ ಇದೆ. ನಾನು ಹೋಗಿ ಮಲ್ಕೊಳ್ತೀನಿ. ಅಕ್ಕ, ನನಗೂ ನಿದ್ದೆ ಬರ್ತಿದೆ, ಹೋಗಿ ಮಲ್ಕೋತೀನಿ. ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ. ಸರಿ ನಡಿ. ಅಯ್ಯೋ, ಕ್ಯಾನ್ಸಲ್ ಯಾಕಾಯ್ತು? ನಿನ್ ಊಟ ಯಾಕೆ ಇನ್ನೂ ಬಂದಿಲ್ಲ? ಈಗಷ್ಟೇ ಆರ್ಡರ್ ಕ್ಯಾನ್ಸಲ್ ಆಯ್ತು ಆಂಟಿ. ಅಂದ್ರೆ ಇವತ್ತು ನೀನು ಉಪವಾಸನಾ? ಅದೇ ಅನ್ಸುತ್ತೆ. ಲೇ, ಎಲ್ರು ಮಲಗಿದಾರ ಕಣೆ. ಕದ್ದು ಮುಚ್ಚಿ ಕಿಚನ್ಗೆ ಹೋಗಿ ಊಟ ಮಾಡು. ಅಷ್ಟೇ ಅಂತ್ಯಾ? ಮತ್ತಿನ್ನೇನು, ಹೊಟ್ಟೆ ಖಾಲಿ ಬಿಡ್ತೀಯ ಹಾಗೆ? ಹೋಗೋ. ಏನೋ ಇವತ್ತು ನಂಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ ಕಣೆ. ಗಾಬರಿ ಆಗ್ಬೇಡ ಹಾರಿಕಾ, ಇದು ನಿನ್ನ ಮನೆ. ನೀನೀ ಥರ ಕದ್ದು ತಿನ್ನೋ ಅವಶ್ಯಕತೆ ಇಲ್ಲ. ನಾನು ಮಾಡಿದ ಫುಡ್ ಆರ್ಡರ್ ಕ್ಯಾನ್ಸಲ್ ಆಯಿತು, ಅದಕ್ಕೆ ತಿಂತಿದ್ದೆ. ನೀನು ಆರ್ಡರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಿನಗೇನು ಇಷ್ಟನೋ ಅದನ್ನು ಮನೇಲೇ ಮಾಡ್ಕೊಂಡು ತಿನ್ಬೋದು. ಇಲ್ಲ, ನನಗೋ ಅಕ್ಕನಿಗೋ ಮೊದಲೇ ಹೇಳಿದ್ರೆ ನಾವೇ ಮಾಡಿಕೊಡ್ತೀವಿ. ಯಾಕೆ? ಅಖಿಲಿಂದ ಬಯಸೋದಕ್ಕಾ? ಈಗ ನಿನ್ನ ಹತ್ರ ಜಗಳ
ಓಹ್ ಏನಪ್ಪ ಇದು ಇವಳು ಗೊರಕೆ ಸದ್ದು. ಇವಳು ಗೊರಕೆ ಸದ್ದು ಕೇಳಿದ್ರೆ ಯಾರಾದ್ರೂ ಸತ್ತೋಗ್ತಾರೆ. ಅಯ್ಯೋ ಏನಿದು ಸೌಂಡು? ಯಾರಿವನು? ಕಳ್ಳನ್ ತರ ಕಾಣಿಸ್ತಾನೆ. ಯಾರದು? ಯಾರ್ ನೀನು? ಕಳ್ಳನಾ? ಮಮ್ಮಿ ಡ್ಯಾಡಿ ಕಳ್ಳ! ಮಮ್ಮಿ ಡ್ಯಾಡಿ ಕಳ್ಳ! ಮಮ್ಮಿ ಡ್ಯಾಡಿ, ದೊಡ್ಡಮ್ಮ ದೊಡ್ಡಪ್ಪ, ಚಿಕ್ಕಪ್ಪ ಚಿಕ್ಕಮ್ಮ, ಎಲ್ರು ಬನ್ನಿ, ಮನೆ ಕಳ್ಳ ಬಂದಿದ್ದಾನೆ. ಎಲ್ರಿಗೂ ನಿದ್ರೆ ಬಂದಿದೆ, ಇವನು ಹೇಗೆ ಎಚ್ಚರ ಆದ? ಬೇಗ ಬನ್ನಿ, ಮನೆಗೆ ಕಳ್ಳ ಬಂದಿದ್ದಾನೆ, ಬೇಗ ಬನ್ನಿ. ನಿದ್ರೆ ಮಾತ್ರ ಕಲ್ಸಿರೋ ಅನ್ನನ ಇವನು ತಿಂದಿಲ್ಲ ಅನ್ಸುತ್ತೆ. ಅಮ್ಮ ಬೇಗ ಬನ್ನಿ. ಮಮ್ಮಿ ಡ್ಯಾಡಿ ಬನ್ನಿ. ಇವನ್ ಡೇಂಜರ್ ಅಂತ ಮುದುಕಿ ಹೇಳ್ತಿದ್ಲು. ಮೊದಲು ಇವನ್ ಸಾಯಿಸಿ ಆಮೇಲೆ ಅಭಿವಸನ ಸುಟ್ಟಾಕ್ತೀನಿ. ದೊಡ್ಡಮ್ಮ ದೊಡ್ಡಪ್ಪ, ಛೇ, ಇವನ್ ಯಾಕೆ ಪವರ್ ಆಫ್ ಮಾಡ್ದ? ಇವನ್ನ ಸುಮ್ಮನೆ ಬಿಡಬಾರ್ದು. ಮಮ್ಮಿ ಮಮ್ಮಿ ಡ್ಯಾಡಿ 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 ಮಮ್ಮಿ ಮಮ್ಮಿ ಕಳ್ಳ ಬಂದಿದ್ದಾನೆ ಮಮ್ಮಿ, ಎದ್ದೇಳು.
ದೊಡಮ್ಮ ದೊಡಮ್ಮ ಎದ್ದೇಳಿ, ದೊಡಮ್ಮ ದೊಡಮ್ಮ ಎದ್ದೇಳಿ, ದೊಡಮ್ಮ ಎದ್ದೇಳಿ, ಕಳ್ಳ ಬಂದಿದ್ದಾನೆ ದೊಡಮ್ಮ, ಎದ್ದೇಳಿ ದೊಡಮ್ಮ. ದೊಡಪ್ಪ ಎದ್ದೇಳಿ, ದೊಡಪ್ಪ ದೊಡಪ್ಪ ಎದ್ದೇಳಿ, ದೊಡಪ್ಪ ಕಳ್ಳ ಬಂದಿದ್ದಾನೆ, ದೊಡಪ್ಪ ಎದ್ದೇಳಿ, ದೊಡಪ್ಪ ದೊಡಪ್ಪ ಕಳ್ಳ ಬಂದಿದ್ದಾನೆ, ಎದ್ದೇಳಿ ದೊಡಪ್ಪ, ದೊಡಪ್ಪ. ಚಿಕ್ಕಮ್ಮ 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 ಹೇಳಿ ಚಿಕ್ಕಮ್ಮ, ಕಳ್ಳ ಬಂದಿದ್ದಾನೆ ಚಿಕ್ಕಮ್ಮ, ಹೇಳಿ ಚಿಕ್ಕಮ್ಮ. ಚಿಕ್ಕಪ್ಪ ಚಿಕ್ಕಪ್ಪ ಎದ್ದೇಳಿ ಚಿಕ್ಕಪ್ಪ, ಚಿಕ್ಕಪ್ಪ ಚಿಕ್ಕಪ್ಪ ಕಳ್ಳ ಬಂದಿದ್ದಾನೆ ಚಿಕ್ಕಪ್ಪ, ಚಿಕ್ಕಪ್ಪ. ಲೇ ಹುಡುಗ, ನನಗೆ ಆಟ ಆಡಿಸ್ತೀಯೇನೋ? ಇವತ್ತು ನನ್ನ ಕೈಲಿ ನೀನು ಸಾಯ್ತೀಯ ಕಣ. ಡ್ಯಾಡಿ ಎದ್ದೇಳಿ, ಕಳ್ಳ ಬಂದಿದ್ದಾನೆ, ಮಮ್ಮಿ. ಪೊಲೀಸ್ ಬನ್ನಿ, ನಮ್ಮ ಮನೆಗೆ ಕಳ್ಳ ಬಂದಿದ್ದಾನೆ. ಇವನ್ ಸಾಯಿಸೋದಲ್ಲ, ಮೊದಲು ನಾನು ತಪ್ಪಿಸ್ಕೋಬೇಕು, ಇಲ್ಲಾಂದ್ರೆ ನನ್ನ ಜೀವ ಹೋಗುತ್ತೆ. ಪೊಲೀಸ್ ಪೊಲೀಸ್. ಏಯ್ ಏಯ್ ನಿಂತ್ಕೋ, ನಿಂತ್ಕೋ, ಎಲ್ಲಿಗೆ ಹೋಗ್ತೀಯಾ? ನಿಂತ್ಕೋ. ಏಯ್ ಇದೇನಿದು, ಮನೆಯೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ರಾತ್ರಿ ಏನಾದ್ರೂ ಕಳ್ಳರು ಬಂದಿದ್ರಾ? ರಾಕಿ, 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 ಹೇಳು, ಇಲ್ಲೇನ್ ಮಾಡ್ತಿದ್ಯಾ ರಾಕಿ? ಇಲ್ಲಿ ಯಾಕೆ ಮಲ್ಗಿದ್ಯಾ? ಏನು ಅಂದ್ರೆ ಅಕ್ಕ, ಭಾವ, ಏನು ಅಂದ್ರೆ ಅಕ್ಕ, ಭಾವ, ಅಕ್ಕ, ಭಾವ. ಏನು ಅಂದ್ರೆ ಏನು ಅಂದ್ರೆ ಭಾವ, ಅಕ್ಕ. ಅಷ್ಟಕ್ಕೂ ಏನಾಯ್ತು ರಾಕಿ? ಕೈಯಲ್ಲಿ ಯಾಕೆ ದೊಣ್ಣೆ ಇದೆ? ನೀನ್ ಯಾಕೆ ಎಲ್ಲಿದ್ಯಾ?
ಏನ್ರಿ ಇದೆಲ್ಲ? ಏನು ಸೌರೆ, ಹಾಲೆಲ್ಲ ಚಲಾಪಿಲಿಯಾಗಿದೆ, ಏನಾಯ್ತು? ಯಾರು ಹೀಗ್ ಮಾಡಿದ್ದು? ಯಾಕೆ ಸಾಮಾನೆಲ್ಲ ಹೀಗ್ ಬಿದ್ದಿದೆ? ಇವಳೇ ಮಾಡಿರ್ಬೇಕು ಅದಕ್ಕೆ. ರಾತ್ರಿ ಮತ್ತೆ ಕುಡ್ಕೊಂಡು ಬಂದು ರಂಪ ಮಾಡಿರ್ತಾಳೆ. ಎಲ್ಲದಕ್ಕೂ ನಾನೇ ಕಾರಣನಾ? ರಾತ್ರಿ ನಾನ್ ಯಾವಾಗ ಕುಡ್ದೆ? ಪ್ರತಿಯೊಂದಕ್ಕೂ ನನ್ನೇ ಅಂತಿರಲ್ಲ. ಚಿಕ್ಕಮ್ಮನ ತಪ್ಪೇನೂ ಇಲ್ಲ ಚಿಕ್ಕಪ್ಪ. ನೈಟು ಯಾರೋ ಬಂದಿದ್ರು, ನಮ್ ಎಲ್ರ ಮೇಲೂ ಅಟ್ಯಾಕ್ ಮಾಡಕ್ ನೋಡಿದ್ರು. ರಾತ್ರಿ ಏನಾದ್ರೂ ನನ್ ರಾಜ ಮನೆಗೆ ಬಂದಿದ್ನಾ? ಯಾರು ಬಂದಿದ್ದು ರಾಕಿ? ಅಟ್ಯಾಕ್ ಮಾಡಿದ್ಯಾರು? ಯಾರೋ ಗೊತ್ತಿಲ್ಲ ದೊಡ್ಡಪ್ಪ. ನೀವೆಲ್ರೂ ನಿದ್ದೆ ಮಾಡ್ತಿದ್ರಿ, ಯಾಕೋ ನನಗೆ ಎಚ್ಚರ ಆಯ್ತು. ಅವನು ಅಟ್ಯಾಕ್ ಮಾಡ್ಬೇಕಾದ್ರೆ ನಾನು ನಿಮ್ ಎಲ್ರೂ ಕರೆದೆ, ಯಾರೂ ಎದೊಳಿಲ್ಲ. ಅದಕ್ಕೆ ಈ ಸಾಮಾನೆಲ್ಲ ಕೆಳಗೆ ಹಾಕಿ ನಿಮ್ಮನ್ನ ಅಲರ್ಟ್ ಮಾಡೋಣ ಅಂತ ಅನ್ಕೊಂಡೆ, ಆದ್ರೂ ಯಾರೂ ಎದೊಳಿಲ್ಲ. ಪೊಲೀಸಿಗೆ ಫೋನ್ ಮಾಡ್ತೀನಿ ಅಂತ ಹೆದರಿಸ್ದೆ. ಅವನು ಭಯ ಪಟ್ಕೊಂಡು ಓಡ್ ಹೋದ. ಮತ್ತೆ ಬರ್ತಾನೇನೋ ಅಂತ ಡೋರ್ ಹಾಕಿ ಇಲ್ಲೇ ಮಲ್ಕೊಂಡೆ. ನಿನಗೇನು ಆಗಿಲ್ಲ ಅಲ್ವಾ ರಾಕಿ? ಅವ್ನು ನಿನಗೇನು ಮಾಡಿಲ್ಲ ತಾನೆ? ನನಗೇನು ಆಗಿಲ್ಲ ಮಮ್ಮಿ. ಎಷ್ಟು ದೊಡ್ಡ ರಿಸ್ಕ್ ತಗೊಂಡೆ ರಾಕಿ. ಚಿಕ್ಕ ಹುಡುಗ ಆಗಿದ್ರು ನಮ್ಮೆಲ್ಲರನ್ನೂ ಕಾಪಾಡ್ದೆ ನೀನು. ನಿನ್ಗೆ ಎಚ್ಚರ ಆಗದೆ ಇದ್ದಿದ್ರೆ ನಮ್ ಎಲ್ರ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ರಾಕಿ. ರಾಕಿ ಕರೆದ್ರು, ಸಾಮಾನೆಲ್ಲ ಕೆಳಗೆ ಹಾಕಿದ್ರು, ನಮ್ಗೆ ಯಾರಿಗೂ ಎಚ್ಚರ ಆಗಿಲ್ಲ ಅಂತಂದ್ರೆ ಅಷ್ಟಕ್ಕೂ ಏನಾಗಿರ್ಬೋದು? ಅದೇ ಅರ್ಥ ಆಗ್ತಿಲ್ಲ ಅಣ್ಣ. ನಾನು ಯಾವತ್ತೂ ಇಷ್ಟೊಂದು ನಿದ್ದೆ ಮಾಡಿರಲಿಲ್ಲ. ಹೌದು ಅಭಿ, ತುಂಬಾ ನಿದ್ದೆ ಬಂದ್ಬಿಡ್ತು. ರಾತ್ರಿ ಮಲಗ್ದವ್ರು ಮತ್ತೆ ಇವಾಗ್ಲೇ ಎದ್ದಿದ್ದು. ಅಂದ್ರೆ ರಾತ್ರಿ ನಾವು ತಿಂದಿದ್ದ ಊಟದಲ್ಲಿ ಯಾರಾದ್ರೂ ನಿದ್ದೆ ಮಾತ್ರೆ ಹಾಕಿದ್ರಾ? ಕರೆಕ್ಟು ಚಿಕ್ಕಮ್ಮ. ರಾತ್ರಿ ಮಾಡಿದ ಊಟಕ್ಕೆ ಯಾರೋ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹಾಕಿರ್ಬೇಕು. ಅದಕ್ಕೆ ನಿಮ್ಗೆ ಯಾರಿಗೂ ಎಚ್ಚರ ಆಗ್ಲಿಲ್ಲ ಅನ್ಸುತ್ತೆ. ಖಂಡಿತವಾಗ್ಲೂ ಇದು ಚಲಪತಿ ಕೆಲಸನೇ. ಅವನೇನೋ ಮಾಡಬೇಕು ಅಂತ ಸೇಡಿಟ್ಕೊಂಡು ಮನೆಗೆ ಬಂದಿದ್ದಾನೆ. ನಿಜಾನೇ ರೀ, ಖಂಡಿತವಾಗ್ಲೂ ಇದು ಅವನ ಕೆಲ್ಸಾನೇ. ಅಯ್ಯೋ, ಏನೋ ಒಂದ್ ಹೇಳಿ ನನ್ ರಾಜನ್ ಮೇಲೆ ಅನುಮಾನ ಬರ್ದೇ ಇರೋ ಹಾಗೆ ಮಾಡ್ಬೇಕು. ಅಡಿಗೆ ನೀನ್ ಮಾಡಿ ಯಾರ ಮೇಲೋ ಆರೋಪ ಹೊರಿಸ್ತಿದ್ಯಲ್ಲ? ವಸು ಅಡ್ಗೆ ಮಾಡಿದ್ರೆ ನಿದ್ದೆ ಮಾತ್ರ ಹಾಕಿದ್ಲು ಅಂತಾನೆ ಚಿಕ್ಕಮ್ಮ. ನಿದ್ದೆ ಮಾತ್ರ ಅಲ್ಲ ಕಣೆ, ಈ ನಡುವೆ ಮಾರ್ಕೆಟಲ್ಲಿ ಹುಳದ ಔಷಧಿ ಹೊಡೆದಿರೋ ತರಕಾರಿ ಬರ್ತಿದೆ. ಅವುಗಳನ್ನ ಸರಿಯಾಗಿ ತೊಳಿದೆ ಅಡ್ಗೆ ಮಾಡಿದ್ರೆ ಆ ಔಷಧಿ ಪ್ರಭಾವ ಹೀಗೆ ಇರುತ್ತೆ. ಅದಕ್ಕೆ ಇರ್ಬೇಕು ನಾವೆಲ್ಲರೂ ನಿದ್ದೆ ಮತ್ತಲ್ಲಿದ್ದು. ಸದ್ಯ ನಮ್ಮ ಅದೃಷ್ಟ ಚೆನ್ನಾಗಿದೆ, ಇಲ್ಲ ಅಂದಿದ್ರೆ ಆ ಹುಳದ ಔಷಧಿಯಿಂದ ನಮ್ ಜೀವನೇ ಹೋಗ್ತಿತ್ತು. ತರಕಾರಿನ ಸರಿಯಾಗಿ ತೊಳಿದೆ ನಾನು ಅಡ್ಗೆ ಮಾಡಲ್ಲ ಚಿಕ್ಕಮ್ಮ. ನನ್ನ ಅಡ್ಗೆ ತಿಂದಿದ್ರಿಂದ ಎಲ್ರೂ ನಿದ್ರೆ ಮಂಪ್ರಿಗೆ ಹೋಗಿಲ್ಲ. ಆ ಚಲಪತಿನೇ ಏನಾದ್ರೂ ಮಾಡಿರ್ತಾನೆ. ಮನೇಲಿ ಎಲ್ರೂ ಇದ್ವಲ್ಲೇ, ನಮಗ್ ಗೊತ್ತಿಲ್ದಂಗೆ ಅವನು ಹೇಗೆ ಒಳಗಡೆ ಬಂದ? ಅಷ್ಟಕ್ಕೂ ಪೊಲೀಸ್ ಸ್ಟೇಷನ್ ಇಂದ ಹೇಗೆ ಆಚೆ ಬಂದ? ಬೇಲ್ ಮೇಲೆ ಬಂದಿರ್ಬೇಕು ಅಣ್ಣ.